ಅಟ್ಟು ಬೊಂಬಾಟು ವಾಹಿನಿಯ ಸಹೃದಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ. ಇವತ್ತಿನ ವಿಡಿಯೋ ರೆಸಿಪಿ ಒಂಥರದ ಪಲಾವು. ಲಂಚ್ ಬಾಕ್ಸಿಗೆ ಮಾಡ್ಕೊಡ್ಬೋದು, ಬೇಗ ಆಗತ್ತೆ, ಚೆನ್ನಾಗಿರುತ್ತೆ. ನೋಡೋಣ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು. ಮೊದಲಿಗೆ ಸ್ಪೈಸಸ್ ತೋರಿಸ್ಬಿಡ್ತೀನಿ. ಇದ್ರೊಳಗೆ ನಾನು ಚಕ್ಕೆ ತೊಗೊಂಡಿದ್ದೀನಿ, ಒಂದೆರಡು ಮೂರು ಪೀಸು, 1 ಸ್ಟಾರ್ ಅನೀಸು, 1-2 ಏಲಕ್ಕಿ, 3-4 ಲವಂಗ, 1 ಟೀ ಸ್ಪೂನು ಜೀರಿಗೆ, 1-2 ಪಲಾವ್ ಪತ್ತ. ನೆಕ್ಸ್ಟ್ ತರಕಾರಿ ನೋಡ್ಕೋಣ. ಸ್ವಲ್ಪ ತುರಿದಿಟ್ಕೊಂಡಿರೋ ಶುಂಠಿ, ಈರುಳ್ಳಿ. ನಾನು ತರಕಾರಿಯಲ್ಲಿ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ನೀವು ಕ್ಯಾರೆಟು ಮತ್ತು ಕೋಸ್ಗೆಡ್ಡೆ ಕೂಡ ಸೇರಿಸ್ಕೋಬೋದು. ಆಮೇಲೆ ಇಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಮತ್ತು 1 ಮೆಷರ್ ಪುದೀನ ಸೊಪ್ಪಿಗೆ 1 ಅರ್ಧ ಮೆಷರು ಕೊತ್ತಂಬರಿ ಸೊಪ್ಪು. ಇದಿಷ್ಟು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಮಾಡೋಕ್ಕೆ ಶುರು ಮಾಡೋಣ ಬನ್ನಿ. ಒಂದು ಕುಕ್ಕರ್ ಪಾತ್ರೆಗೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ನಾವು ತೆಗೆದಿಟ್ಕೊಂಡಿದ್ದು ಸ್ಪೈಸಸ್ ಎಲ್ಲ ಹಾಕ್ಕೊಳ್ಳೋಣ ಇಲ್ಲಿ. ಇದಕ್ಕೆ ನಿಮ್ಗೆ ಇಷ್ಟ ಇದ್ರೆ ಬೇಕಾದ್ರೆ ಸ್ವಲ್ಪ ಸೋಫ್ ಸೇರಿಸ್ಕೋಬೋದು, ನಾನು ಹಾಕಿಲ್ಲ, ಅದು ಚೆನ್ನಾಗಿರುತ್ತೆ ಅದನ್ನು ಹಾಕೊಂಡ್ರು. ಸೊ ಈ ಪಲಾವ್ದು ಏನಪ್ಪ ಅಂದರೆ ನೀವು ತಿರುಕೋಬೇಕಾಗಿಲ್ಲ, ಎಲ್ಲ ಹೆಚ್ಚಿಟ್ಕೊಂಡು ತಕ್ಷಣ ಆಗುತ್ತೆ, ಮತ್ತು ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಯಾಕೆಂದರೆ ಪುದೀನ ಸೊಪ್ಪು ಹಾಕಿ ನಾವು ಮಾಡ್ತಾ ಇದ್ದೀವಿ, ಚೆನ್ನಾಗಿ ಬರುತ್ತೆ ಇದು ಟೇಸ್ಟು. ಇದು ಸ್ಪೈಸಸ್ ಎಲ್ಲ ಸ್ವಲ್ಪ ಅದ್ರ ಸ್ಮೆಲ್ ಬರೋಕ್ಕೆ ಶುರುವಾದ ತಕ್ಷಣ ಶುಂಠಿ ಹಾಕ್ಕೊಳ್ಳಿ, ತುರಿದಿಟ್ಕೊಂಡಿರೋ ಶುಂಠಿ. ನೀವು ಬೆಳ್ಳುಳ್ಳಿ ತಿನ್ನೋದಿದ್ರೆ ಬೇಕಾದ್ರೆ ಇಲ್ಲಿ ಬೆಳ್ಳುಳ್ಳಿನೂ ಹಾಕ್ಬೋದು. ನಾನು ಶುಂಠಿ ತೊಗೊಂಡಿದ್ದೀನಿ, ತುರಿದಿಟ್ಕೊಂಡಿರೋ ಶುಂಠಿ. ಶುಂಠಿ ಹಾಕಿದ್ಮೇಲೆ ಯಾವಾಗಲೂ ಅದ್ರ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಬಾಡಿಸ್ಕೊಳ್ಳಿ, ಇಲ್ಲ ಕೊನೆಗೆ ಒಂಥರ ಅದು ನಿಮ್ಮ ಪಲಾವ್ ಪ್ರಿಪೇರ್ ಆದಮೇಲೆ ಘಾಟ್ ಅನಿಸುತ್ತೆ. ಸೊ ಇಲ್ಲಿ 1 ನಿಮಿಷದಷ್ಟು ಟೈಮ್ ಕೊಟ್ಟು ಅದು ಕಲರ್ ಸ್ವಲ್ಪ ಬಾಡುತ್ತೆ, ಮತ್ತು ಅದ್ರ ಬಾಡಿರೋ ವಾಸನೆನೂ ಬರುತ್ತೆ. ನೆಕ್ಸ್ಟು ಈರುಳ್ಳಿನ ಉದ್ದುದಕ್ಕೆ ಸ್ಲೈಸ್ ಆಗಿ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇವಾಗ ಈರುಳ್ಳಿನ. ಸೊ ನಾನು ಹೇಳ್ತಾ ಇದ್ನಲ್ಲ, ಈ ಪಲಾವು ವೈಟ್ ಪಲಾವ್ ಅಂತ ಕರಿಬೋದು ಬೇಕಾದರೆ, ಏಕೆಂದರೆ ಬೆಳ್ಳಗೆ ಬರುತ್ತೆ. ನಾವು ಯೂಶಲಿ ಪಲಾವ್ನ ನಾನು ಪುದೀನ ತಿರುಗ್ಬಿಟ್ಟು ಮಾಡೋದು ತೋರಿಸ್ಕೊಟ್ಟಿದ್ದೀನಿ, ಅದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಇದಾದರೆ ಎಲ್ಲ ರೆಡಿಯಾಗಿ ಮಾಡ್ಬೋದು, ಲಂಚ್ ಬಾಕ್ಸಿಗೆ ಮಾಡಿಕೊಟ್ರೆ ಮಕ್ಳಿಗೆ ಇಷ್ಟ ಆಗುತ್ತೆ. ನೆಕ್ಸ್ಟು ಪುದೀನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಪುದೀನ ಇಷ್ಟೇ ಅಂತಿಲ್ಲ, ನಿಮ್ಗೆ ಎಷ್ಟು ಸ್ಟ್ರಾಂಗ್ ಫ್ಲೇವರ್ ಅದ್ರದ್ದು ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಹೆಚ್ಚು ಕಮ್ಮಿ ಅರ್ಧ ಕಟ್ಟಷ್ಟು ತೊಗೊಂಡಿದ್ದೀನಿ ಪುದೀನಾನ, ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಈ ಸ್ಟೇಜಲ್ಲಿ ಪುದೀನ ಸೊಪ್ಪು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳಿ, ಇದ್ರದ್ದು ಹಸಿ ವಾಸನೆ ಹೋಗಲಿ. ನೀವು ನೋಡ್ಬೋದು, ನಾನು ಈರುಳ್ಳಿ ತುಂಬ ಬ್ರೌನ್ ಮಾಡೋಕ್ಕೆ ಹೋಗಿಲ್ಲ, ಸ್ವಲ್ಪ ಅದು ಶ್ರಿಂಕ್ ಆದರೆ ಸಾಕು. ಅದ್ರ ಸ್ವೀಟ್ನೆಸ್ ಇರಬೇಕು. ಬೇಸಿಕಲಿ ಈ ಪಲಾವಲ್ಲಿ ಸ್ವಲ್ಪ ಸ್ವೀಟ್ ಮೇಲೆ ಬರುತ್ತೆ. ನಿಮ್ಗೆ ಇಷ್ಟ ಆದರೆ ಅದು ರಾಯ್ತಾ ಮಾಡ್ಕೋಬೋದು, ಬಟ್ ಆ್ಯಸ್ ಇಟ್ ಈಸ್ ಈ ಪಲಾವ್ ಸ್ವಲ್ಪ ಸ್ವೀಟಿಶ್ ಟಿಂಜಲ್ಲಿರುತ್ತೆ. ನಾವು ತೊಗೊಂಡೋ ತರಕಾರಿಗಳು ಅಷ್ಟೇ, ಕ್ಯಾರೆಟು ಅವೆಲ್ಲ ಸ್ವಲ್ಪ ಮೇಲಿರೋ ತರಕಾರಿನೇ ತೊಗೊಂಡಿದ್ದೀವಿ. ಇದರಿಂದ ಮಕ್ಳಿಗೂ ಇದು ಇಷ್ಟ ಆಗುತ್ತೆ, ತುಂಬ ಖಾರ ಆಗಲ್ಲ. ನಾನು ಹೇಳೋದು ಮರ್ತೆ, 1-2 ಹಸಿರು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಒಂದು ಸ್ವಲ್ಪ ಫ್ರೋಝನ್ ಪೀಸ್ ಹಾಕೋತಾ ಇದ್ದೀನಿ, ಬಟಾಣಿ ಕಾಳು ಫ್ರೋಝನ್ ಇದು. ಇದನ್ನು ಹಾಕಿ ತರಕಾರಿಗಳು 1-2-3 ಸತಿ ಕೂಡಿಸ್ಕೊಂಡ್ರೆ ಸಾಕು. ಇದು ಹೆಂಗಿದ್ರು ನಾವು ಪ್ರೆಷರ್ ಕುಕ್ ಮಾಡಿದಾಗ ಅದು ಬೇಯುತ್ತೆ. ನೆಕ್ಸ್ಟು ನಾವು ಅಕ್ಕಿ ನೆನೆಸಿಟ್ಕೊಂಡಿದ್ದನ್ನು ಹಾಕ್ತಾ ಇದ್ದೀನಿ. ಈ ಅಕ್ಕಿ ಹಾಕಿದ್ಮೇಲೆ ಪಲಾವ್ ಮಾಡ್ಬೇಕಾದ್ರೆ ಎಸ್ಪೆಷಲಿ ನೀವು ಹಾಕಿರೋ ಅಕ್ಕಿ ನೀರಿನ ಅಂಶ ಎಲ್ಲ ಇಂಗಬೇಕು, ಅಲ್ಲಿ ತನಕ ಈ ಥರ ಹಗುರವಾದ ಕೈನಲ್ಲಿ ಕೂಡಿಸ್ಕೊಳ್ಳಿ. ತಕ್ಷಣ ನೀರು ಹಾಕ್ಬಿಟ್ಟು ಬೇಯ್ಕಿಡ್ಬೇಡಿ, ಮೆಡ್ಡೆ ಆಗುತ್ತೆ. ನೀವು ನೋಡ್ಬೋದು ತಳದಲ್ಲಿ ಒಂದು ಸ್ವಲ್ಪ ನೀರಿನ ಅಂಶ ಇಲ್ದಿರೋ ಅಷ್ಟು ನೋಡಿ ಚೆಕ್ ಮಾಡಿ ಆಮೇಲೆ ನಾನು ನೀರು ಬೆರೆಸ್ತೀನಿ ಬೇಯಕ್ಕೆ ಇವಾಗ. ಸೊ ಇದೊಂದು ಸ್ಟೆಪ್ ನೀವು ಇಲ್ಲಿ ಫಾಲೋ ಮಾಡಿದ್ರೆ ನಿಮ್ಮ ಪಲಾವ್ ಉದುರುದ್ರಾಗಿ ಬರುತ್ತೆ, ಮತ್ತು ಮೆತ್ತಗಿರುತ್ತೆ, ಬಟ್ ಮೆಡ್ಡೆ ಆಗಲ್ಲ. ಇದು ನೆಕ್ಸ್ಟ್ ಸ್ಟೆಪ್ಪು, ಅಳತೆಗೆ ತಕ್ಕಷ್ಟು ನೀರು. ನಿಮ್ಮ ಅಕ್ಕಿಗೆ ನೀವು ಎಷ್ಟು ಹಾಕ್ತೀರಾ, 1ಕ್ಕೆ 2 ಇರ್ಬೋದು, 2.5 ಇರ್ಬೋದು, ಸೇಮ್ ಪ್ರಪೋರ್ಷನ್ನು. ಉಪ್ಪು ಹಾಕ್ತಾ ಇದ್ದೀನಿ ಇಲ್ಲಿ. ಇಲ್ಲಿ 1 ಅರ್ಧ ಬಟ್ಲಷ್ಟು ನಾನು ಹಾಲು ಹಾಕಿದೆ. ಇದ್ರ ಅಳತೆನೂ ಇಲ್ಲ, ಸ್ವಲ್ಪ ವೈಟಿಶ್ ಕಲರ್ ಚೆನ್ನಾಗಿ ಬರೋಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ಳಿ. ನೀವು ನೀರಿನ ಅಳತೆ ಕಮ್ಮಿ ಮಾಡಿ ಹಾಕೋದಕ್ಕೆ, ಅದಕ್ಕೆ ಕಾಂಪನ್ಸೇಟ್ ಮಾಡಿ ನೀವು ಹಾಲು ಹಾಕ್ಬೋದು. ಇದರಿಂದನೂ ಪಲಾವ್ ಒಳ್ಳೆ ಕಲರ್ ಬರುತ್ತೆ. ಇದೊಂದು ಟಿಪ್ ನೀವು ಟ್ರೈ ಮಾಡ್ಬೋದು. ಕೊನೆಗೆ 1 ಚಮಚದಷ್ಟು ತುಪ್ಪ ಹಾಕ್ತೀನಿ ಬೇಯ್ಬೇಕಾದ್ರೆ. ನೀವು ಬೇಕಾದ್ರೆ ಒಗ್ಗರಣೆನೇ ತುಪ್ಪದಲ್ಲಿ ಮಾಡ್ಕೋಬೋದು, ನಾನು ಮಾಡಿದೆನಲ್ಲ, ಬಟ್ ನಾನು ಅಲ್ಲಿ ಎಣ್ಣೆ ತೊಗೊಂಡು ಕೊನೆಗೆ ಹಾಕ್ತೀನಿ, ಇದು ವಾಸನೆ ಚೆನ್ನಾಗಿ ಬರುತ್ತೆ, ಫ್ರೆಶ್ನೆಸ್ ಇರುತ್ತೆ ತುಪ್ಪದ್ದು. ಸೊ ಇದಿಷ್ಟ ಆದರೆ ಆಲ್ಮೋಸ್ಟ್ ರೆಡಿ ಆಯಿತು ನಮ್ದೀಗ. ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದು ಇವಾಗ ಹಾಕ್ತಾ ಇದ್ದೀನಿ. ಸೊ ಪುದೀನ ಜೊತೆ ಕೊತ್ತಂಬರಿ ಸೊಪ್ಪಿನ ಕಾಂಬಿನೇಷನ್ ಚೆನ್ನಾಗಿರುತ್ತೆ.
ಮಿಸ್ ಮಾಡಬೇಡಿ, ಕೊತ್ತಂಬರಿ ಸೊಪ್ಪು ಹಾಕಿ, ಅದು ಟೇಸ್ಟಲ್ಲಿ ಡಿಫ್ರೆನ್ಸ್ ಇರುತ್ತೆ. ಕುದಿ ಬಂದಿದೆ ಇವಾಗ ಕುಕ್ಕರ್ ಮುಚ್ಚಿ ನಾವು 3 ವಿಸಿಲ್ ಬೇಕಾಗತ್ತೆ ಯೂಶಲಿ. ಕುಕ್ಕರ್ ಪ್ರೆಷರ್ ತಾನಾಗೆ ರಿಲೀಸ್ ಆಗೋ ತನಕ ಬಿಡಿ, ಪೂರ್ತಿ ಇಳೀಲಿ ಕುಕ್ಕರ್ ಪ್ರೆಷರು. ಇದಾದ್ಮೇಲೆ ತೆಗೆದ್ಬಿಟ್ಟು ಯಾವಾಗ ನಾವು ಪಲಾವ್ ಮಾಡ್ತೀವೋ ಈ ಸ್ಟೇಜಲ್ಲಿ ಒಂದ್ಸತಿ ನಿಧಾನಕ್ಕೆ ಫ್ಲಫ್ ಅಪ್ ಮಾಡಬೇಕು, ಅಂದರೆ ಕೂಡಿಸ್ಬಿಟ್ಬಿಡ್ಬೇಕು. ಹೀಗೆ ಬಿಟ್ಬಿಟ್ರೆ ಅದೊಂಥರ ಕೇಕ್ ಥರ ಆಗ್ಬಿಡುತ್ತೆ. ಸೊ ಹಗುರವಾಗಿ ತಳಮೇಲೆ ಮಾಡಿ, ಬೇಕಾದ್ರೆ ನಿಮ್ಮ ಟೈಮ್ ಇದ್ದರೆ ಇನ್ನೊಂದ್ಸಲಿ ಮುಚ್ಚಿಟ್ಬಿಡಿ, ತುಂಬಾ ಚೆನ್ನಾಗಾಗತ್ತೆ ಅವಾಗ. ಈ ಥರ ಮಾಡಿ ಒಂದ್ಸತಿ ಕೆಳಗೆ ತಳಮೇಲೆ ಮಾಡಿದ್ರೆ ಸಾಕು. ನೋಡಿ ಎಲ್ಲ ಉದ್ರುದ್ರಾಗಿದೆ, ಬಟ್ ಮೆಡ್ಡೆ ಆಗಿಲ್ಲ. ಅದಕ್ಕೆ ನಾನು ನೀರು ಇಂಗಿಸ್ಬೇಕು ಅಂತ ಹೇಳಿದ್ದವ ಆ ಸ್ಟೇಜಲ್ಲಿ. ಇಷ್ಟು ಮಾಡಿ ನೀವು ಒಂದ್ಸಲಿ ಮುಚ್ಚಿಟ್ಬಿಡಿ ಇನ್ನೊಂದು 5 ನಿಮಿಷದಷ್ಟು. ಅವಾಗ ತುಂಬಾ ಟೇಸ್ಟಿಯಾಗಿರೋ ಫ್ಲೇವರ್ಫುಲ್ ಪಲಾವ್ ರೆಡಿ ಆಗುತ್ತೆ. ಮಾಡೋದು ಸುಲಭ, ಬೇಗ ಆಗುತ್ತೆ. ನಾನು ಹೇಳ್ದಂಗೆ ತಿರ್ಬೋದೇನೂ ಇಲ್ಲ. ಈ ರೆಸಿಪಿ ನಿಮ್ಗೆ ಹೇಗೆ ಅನಿಸ್ತು ತಿಳಿಸಿ ದಯವಿಟ್ಟು. ನೀವುಗಳು ಮಾಡೋ ಇನ್ಯಾವುದಾದ್ರು ಯುನೀಕ್ ಆಗಿರೋ ಪಲಾವ್ ರೆಸಿಪಿ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ, ನಾನು ಖಂಡಿತ ಟ್ರೈ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ತಮ್ಮ ಸಮಯ ಕೊಟ್ಟು ಬಹಳ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.